ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಲ್ಫಾಯಿಜೀನ ಬಿರಿದಲ್ಲಾಹಿ ಅಮ್ಮಾ ಬಅದ್. ಸಲಾತು ವಸ್ಸಲಾಮು ಅಲೈಕ ಯಾ ಸಯ್ಯದಿ ಯಾ ರಸೂಲಲ್ಲಾಹ್ ಖುದ್ ಬಿಯದಿ क़ल्लति ಹೀಲತಿ ಯದ್ರಿಕನಿ ಯಾ ಹಬೀಬಲ್ಲಾಹ್. ಕಾಜೂರ್ ಮಕಾಮ್ ಉರೂಸ್ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿರುವ ಈ ಕಾಜೂರು ಪ್ರದೇಶವನ್ನು ಆಧ್ಯಾತ್ಮಿಕವಾಗಿ ಹಾಗೂ ಧಾರ್ಮಿಕವಾಗಿ ಬೆಳಗಿಸುತ್ತಿರುವಂತಹ ಸೈಯದ್ ಸೈನುಲ್ಲಾಬಿ ತಂಗಲ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಉಲಮಾಗಳೇ, ಕಾಜೂರ್ ಮಕಾಮ್ ಇದರ ದರ್ಗಾ ಅಧ್ಯಕ್ಷರಾದಂತಹ ಸ್ನೇಹಿತರಾದ ಇಬ್ರಾಹಿಂ ರವರೇ, ಕಾರ್ಯದರ್ಶಿ ಸಿದ್ದೀಕ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ಕಾಜೂರು ಮತ್ತು ಕಿಲ್ಲೂರು ಉರೂಸ್ ಸಮಿತಿಯ ಎಲ್ಲ ನಾಯಕರೇ, ಕಾರ್ಯಕರ್ತರೇ, ಅಲ್ಹಮ್ದುಲಿಲ್ಲಾ ಕಾಜೂರು ಔಲಿಯಾಗಲ ಉರೂಸ್ ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸುಲ್ಲಾಹು ಸಿರಹುಲ್ ಅಜೀಜ್, ಅದೇ ರೀತಿ ಕಾಜೂರ್ ದರ್ಗಾ, ಈ ಎರಡು ಉರೂಸುಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಇದೊಂದು ಹಬ್ಬ ಹಾಗೂ ಆಧ್ಯಾತ್ಮಿಕ ಚೈತನ್ಯವಿರುವ ಕಾಜೂರು ಉರೂಸಿಗೆ ನಾನು ಮೊನ್ನೆ ಮೊರಗಮುಲ್ಲಾ ಹೋಗಿದ್ದೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿರುವಂತಹ ಅಮ್ಮಾಜಾನ್ ಬಾಬಾಜಾನ್ ಅವರ ದರ್ಗಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹಲವಾರು ದರ್ಗಾಗೆ ಬಂದಂತಹ, ಅಲ್ಲಿ ಯಾತ್ರಾ ನಿವಾಸದಲ್ಲಿ ತಂಗಿದಂತಹ ಹಲವಾರು ಯಾತ್ರಾರ್ಥಿಗಳು, ದರ್ಗಾಗೆ ಬಂದಂತಹ ಮುಸ್ಲಿಂ ಸಮುದಾಯ ಮತ್ತು ಇತರರು. ನಾನು ಮಂಗಳೂರು ಬಗ್ಗೆ ಮಾತನಾಡುವಾಗ ಅವರು ಹೇಳಿದ್ರು, ನಾವು ಕಾಜೂರು ದರ್ಗಾಕ್ಕೆ ಹೋಗ್ತಾ ಇರ್ತೀವಿ, ವರ್ಷಕ್ಕೊಮ್ಮೆ ನಾವು ಕಾಜೂರು ದರ್ಗಾಗೆ ಹೋಗಿ ಅಲ್ಲಿ ನಾವು ದರ್ಗಾ ಜಿಯಾರತ್ ಮಾಡುತ್ತೇವೆ, ಹಲವು ಉರೂಸ್ ಕಾರ್ಯಕ್ರಮಕ್ಕೂ ನಾವು ಹೋಗಿದ್ದೇವೆ ಅಂತ. ಅಂದರೆ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿರುವಂತಹ ಅಂತಾರಾಜ್ಯದಿಂದ ಜನರು ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲಿ ಸಂದರ್ಶನಕ್ಕಾಗಿ, ಇಲ್ಲಿನ ಔಲಿಯಾಗಳ ಆಶೀರ್ವಾದ ಮತ್ತು ದುಆಗಾಗಿ ಹಲವಾರು ಕಡೆಗಳಿಂದ ಬರುತ್ತಿದ್ದಾರೆ ಎಂಬುದನ್ನು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನನ್ನ ಚಿಕ್ಕ ಪ್ರಾಯದಿಂದಲೇ ನಾನು ಇಲ್ಲಿ ಈ ಕಾಜೂರು ಉರೂಸಿಗೆ ಆಗಮಿಸ್ತಾ ಇದ್ದೆ. ಇವಾಗ ನೀವೇ ಯಾವ ರೀತಿಯಲ್ಲಿ ಇಲ್ಲಿ ಉರೂಸ್ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮುಗಿಯೋ ತನಕ ನೀವು ಇಲ್ಲಿ ಕಾತರದಿಂದ ಕಾಯುತ್ತಿದ್ದರು, ಅದೇ ರೀತಿಯಲ್ಲಿ ನಾನು ತುಂಬಾ ಚಿಕ್ಕಂದಿನಿಂದಲೇ ಇಲ್ಲಿ ಬರ್ತಾ ಇದ್ದೆ. ಹಲವಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರಿಗೂ ಒಂದು ಹಬ್ಬ ಮತ್ತು ಆಧ್ಯಾತ್ಮಿಕ ಚೈತನ್ಯವನ್ನು ಸಂಚಲನವನ್ನು ಉಂಟು ಮಾಡಿದಂತಹ ಒಂದು ಶ್ರದ್ಧಾ ಕೇಂದ್ರವಾಗಿದೆ ಈ ಕಾಜೂರು ದರ್ಗಾದ ಔಲಿಯಾಗಳು. ಹಲವಾರು ವಿಚಾರಗಳು ನಮ್ಮ ಅನುಭವದಲ್ಲಿ, ನಾವು ಇಲ್ಲಿ ಏನೇ ಸಮಸ್ಯೆಗಳು ಬಂದರು, ನಮಗೆ ಯಾವುದೇ ಕಷ್ಟಗಳು ಬಂದಾಗ ಇಲ್ಲಿ ಕಾಜೂರ್ ದರ್ಗಾಗಳಿಗೆ ನಿಯತ್ ಮಾಡಿ ಅಲ್ಲಿ ಆ ದರ್ಗಾಗೆ ಬಂದು ಜಿಯಾರತ್ ಮಾಡಿ ಹೋದಾಗ ಅದೆಷ್ಟೋ ಸಮಸ್ಯೆಗಳು, ಅದೆಷ್ಟೋ ಕಷ್ಟಗಳು, ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇರೋದು, ಎಷ್ಟೋ ಸಮಸ್ಯೆಗಳು, ಅದೆಲ್ಲವೂ ಆ ಸಮಸ್ಯೆಗಳಿಗೆ ಪರಿಹಾರವಾಗಿ ಅದೆಲ್ಲವೂ ಸುಖಾಂತ್ಯಗೊಂಡಂತಹ ಅನುಭವಗಳು ನಿಮಗೆ ಇದೆ, ನಮಗೂ ಇದೆ. ಔಲಿಯಾಗಳಂತ ಹೇಳಿದ್ರೆ ಅದು ಇನ್ನ ಔಲಿಯಾಹು ಇಲ್ಲಲ್ ಮುತ್ತಖೂನ್, ಪವಿತ್ರ ಕುರ್ಆನ್ ಹೇಳುತ್ತದೆ, ಅವರು ಭಯಭಕ್ತಿಯರು. ಅವರ ಭಕ್ತಿಯ ಸಾಂದ್ರತೆ, ಅವರ ದೃಢತೆ, ಅವರ ಈಮಾನಿನ ಆವೇಶ, ಅದು ನಮಗೆ ಯಾರಿಗೂ ಇಲ್ಲದಂತಹ ಒಂದು ಈಮಾನಿನ ದೊಡ್ಡದಾದಂತಹ ಒಂದು ಆವೇಶ. ಅವರ ಈಮಾನಿನ ದೃಢತೆಯ, ವಿಶ್ವಾಸದ ಆ ಸಂಕಲ್ಪ, ಅದು ನಮಗೆ ಯಾವತ್ತೂ ಆ ಒಂದು ಸದೃಢತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ಸಾಧ್ಯವೇ ಇಲ್ಲ. ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಪವಿತ್ರ ಕುರ್ಆನ್ ಹೇಳುತ್ತದೆ, ನೀವು ತಿಳಿಯಬೇಕು ಜನರೇ, ಔಲಿಯಾಗಳಿಗೆ ಯಾವುದೇ ವಿಧವಾದಂತಹ ಭಯ, ಅದೇ ರೀತಿ ಅಂತಹ ಬೇಜಾರು, ವಿಷಮ ಅವರಿಗಿರುವುದೇ. ಅಂತ ಬೇಜಾರು ನಮಗೆ ಮಾತ್ರ ಇರುವುದು ಜಗತ್ತಿನಲ್ಲಿ. ಏಕೆಂದರೆ ಅವರು ಆಧ್ಯಾತ್ಮಿಕ ಶಕ್ತಿಯೊಂದಿಗೆ, ಅಲ್ಲಾಹನೊಂದಿಗೆ ಅವರು ನೇರವಾಗಿ ಸಂಭಾಷಣೆ ಮತ್ತು ಅದೇ ರೀತಿಯಲ್ಲಿ ಔಲಿಯಾಗಳೊಂದಿಗೆ ಭಕ್ತಿಪೂರ್ವವಾಗಿ ಆರಾಧನೆಯಲ್ಲಿ ತೊಡಗಿಸಿಕೊಂಡವರು.
ಅವರಿಗೆ ಇಲ್ಲಿನ ಈ ಜಗತ್ತಿನ ಪರಿವೆಯೇ ಇಲ್ಲ. ಇಲ್ಲಿ ಮಕ್ಕಳು, ಕುಟುಂಬ, ಬಿಸಿನೆಸ್, ರಾಜಕೀಯ, ಸಾಮಾಜಿಕ ವಿಚಾರಗಳು ಇದೆಲ್ಲ ಯಾರಿಗಿರೋದು? ಈ ಭೌತಿಕವಾದಂತ ನಶ್ವರವಾದಂತ ವಿಚಾರವನ್ನು ಚರ್ಚೆ ಮಾಡುವ ನಮಗೆ ಮಾತ್ರ. ಔಲಿಯಾಗಳಿಗೆ ಅಂತ ವಿಚಾರಗಳಿಗೆ ಅಂತ ಒಂದು ಸಮಸ್ಯೆನೇ ಅವರಿಗಿಲ್ಲ. ಯಾಕಂದರೆ ಅವರ ಪರಮವಾದಂತ ಉದ್ದೇಶ, ಅವರ ಜೀವನದ ಪರಮವಾದಂತ ಗುರಿ ಅಲ್ಲಾಹು ಮಾತ್ರ, ಆಖಿರತು ಮಾತ್ರ, ಅವರಿಗೆ ಪರಲೋಕ ಮಾತ್ರ ಅವರ ಗುರಿ. ಆದ್ದರಿಂದಲೇ ಅವರು ಈ ಜಗತ್ತಿನಲ್ಲಿ ಇಬಾದತಿನ ಆರಾಧನೆಗಳ ಮೇರು ವ್ಯಕ್ತಿಗಳಾಗಿ ಜೀವನ ಮಾಡಿ ಅವರು ಅಲ್ಲಾಹನೆಡೆಗೆ ಈಗ ಅಂತ್ಯ ವಿಶ್ರಾಂತಿ ಹೊಂದುತ್ತಾ ಇದ್ದಾರೆ. ನಮಗೆಲ್ಲರಿಗೂ ಆಧ್ಯಾತ್ಮಿಕವಾದಂತಹ ಒಂದು ನಾಯಕತ್ವ ನೀಡುತ್ತಾ ಇದ್ದಾರೆ. ಬರೇ ಕಾಜೂರಿನ ಜನರಿಗೆ ಮಾತ್ರವಲ್ಲ, ಕಿಲ್ಲೂರಿನವರಿಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಶಾಂತಿಯ, ಸೌಹಾರ್ದತೆಯ, ಸಹಬಾಳ್ವೆಯ ಒಂದು ತಾಣವಾಗಿ ಇವತ್ತು ಈ ಕಾಜೂರು ತಲುಪಿದೆ. ಇಲ್ಲಿ ನೀವು ನೋಡಿ ಎಷ್ಟು ಸುಂದರವಾದಂತಹ ಪ್ರದೇಶ ಇದು. ಆ ಕಡೆ ನೋಡಿ ಕುದುರೆಮುಖ. ಆ ಕುದುರೆಮುಖ ಮಲೆನಾಡು ಪ್ರದೇಶದ ತಗ್ಗು ಪ್ರದೇಶದಲ್ಲಿರುವಂತಹ ಈ ಕಾಜೂರು ಪ್ರಶಾಂತವಾದಂತಹ ಒಂದು ನಾಡು. ಆ ಸಂದರ್ಭದಲ್ಲಿ ಕಾಜೂರು, ಕಿಲ್ಲೂರು ಯಾರಿಗೂ ಗೊತ್ತಿರಲಿಲ್ಲ. ಔಲಿಯಾಗಳು ಬಂದು ಈ ಜಾಗದಲ್ಲಿ ಅವರು ತಪಸ್ಸಲ್ಲಿ, ಆರಾಧನೆಯಲ್ಲಿ ತೊಡಗಿದಾಗ ಈ ಜಾಗಕ್ಕಂತೂ ಪ್ರಶಾಂತತೆ ಬಂತು. ಇಲ್ಲಿ ಒಂದು ಭಕ್ತಿಯುತವಾದಂತಹ ಒಂದು ವಾತಾವರಣ ನಿರ್ಮಾಣವಾಯಿತು. ಅದು ಅಲ್ಲಾಹನವರಿಗೆ ಕೊಟ್ಟಂತಹ ಆ ಶ್ರೇಷ್ಠತೆ ಮತ್ತು ಪದವಿಯಾಗಿದೆ. ಅಲ್ಲಾಹನ ಈ ಜಗತ್ತಿನಲ್ಲಿ ಅವರಿಗೆ ಬೇರೆದೇ ಆದಂತಹ ಪದವಿಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಶ್ರೇಷ್ಠತೆಯನ್ನೇ ಬೇರೆದೇ ಕೊಟ್ಟಿದ್ದಾರೆ. ಅವರು ಇವರಲ್ಲಿ ಯಾರನ್ನು ಭಯಪಡಲ್ಲ. ಅವರು ಭಯಪಡದಿದ್ದರಿಂದ ಈ ಭಾರತದಲ್ಲಿ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು, ಭಾರತದ ಅತಿ ದೊಡ್ಡ ಔಲಿಯಾ ಶ್ರೇಷ್ಠರಾದಂತಹ ಅಜ್ಮೀರ್ ಖಾಜಾ ಮೊಯಿನುದ್ದೀನ್ ಉಲ್ ಚಿಶ್ತಿ ಖದ್ದಸಲ್ಲಾಹು ಸಿರ್ರುಲ್ ಅಜೀಜ್ ಅವರು ಇಸ್ಲಾಮನ್ನು ಪ್ರಚಾರ ಮಾಡಿದರು. ಆ ಇಸ್ಲಾಂ ಪ್ರಚಾರ ಮಾಡಿದಾಗ ಅಲ್ಲಿ ಯಾರು ಅವರನ್ನು ತಡೆದಿರಲಿಲ್ಲ, ಯಾರು ಅವರನ್ನು ವಿರೋಧ ಮಾಡಿರಲಿಲ್ಲ. ಎಷ್ಟೋ ಸಹೋದರ ಧರ್ಮೀಯರು ಬಂದು ಅವರ ಶಿಷ್ಯವನ್ನು ಸ್ವೀಕರಿಸಿದರು, ಶಿಷ್ಯತ್ವವನ್ನು ಸ್ವೀಕರಿಸಿದರು. ಇವತ್ತು ನೀವು ಖಾಜಾ ರವರ ದರ್ಬಾರಿಗೆ, ನೀವು ಅಜ್ಮೀರಿಗೆ ಹೋದರೆ ಒಂದು 60% ಮುಸ್ಲಿಮೇತರರೇ ಅಲ್ಲಿ ದರ್ಗಾಗೆ ಬಂದು ಸಂದರ್ಶನ ಮಾಡುತ್ತಾರೆ. ಇವತ್ತು ಅಲ್ಲಿ ಭೇದ ಭಾವವಿಲ್ಲ, ಜಾತಿ, ಧರ್ಮ, ಭಾಷೆಯ ವ್ಯತ್ಯಾಸವಿಲ್ಲದೆ ಖಾಜಾ ಮೊಯಿನುದ್ದೀನ್ ಉಲ್ ಚಿಶ್ತಿ ಅಜ್ಮೀರಿ ಖದ್ದಸಲ್ಲಾಹು ಸಿರ್ರುಲ್ ಅಜೀಜ್ ಅವರ ದರ್ಬಾರಿಗೆ ಬಂದು ಅವರು ಸಂದರ್ಶನ ಮಾಡಿ ಅವರ ಸಮಸ್ಯೆಗಳನ್ನು ಹೇಳಿ ಅವರ ಸಮಸ್ಯೆಗಳಿಗೆ ಪರಿಹಾರ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ. ಅದು ಅಲ್ಲಾಹನು ಕೊಟ್ಟಂತಹ ಸ್ಥಾನ. ಅದು ಈ ಜಗತ್ತಿನಲ್ಲಿ ಯಾರಿಗೂ ನೀವು ನೋಡಿ ಎಷ್ಟು ಕಾಲದಿಂದ ಕೆಲವು ಜನರು ಔಲಿಯಾಗಳ ಹತ್ರ ಹೋಗ್ಬಾರ್ದು, ಅಲ್ಲಿ ದರ್ಗಾ ಇಲ್ಲ, ದರ್ಗಾ ಜಿಯಾರತ್ ಮಾಡಬಾರದು, ಅದು ಶಿರ್ಕ್, ಅದೇ ರೀತಿ ಬಿದ್ಯಾತ್ ಅಂತ ಹೇಳಿಕೊಂಡ ಎಷ್ಟೋ ಜನರು ನಮ್ಮೆಲ್ಲರಲ್ಲಿದ್ರು. ಆದರೂ ಔಲಿಯಾಗಲೆಡೆ ಬರುವಂತಹ ಜನರ ಏನು ಸಂಖ್ಯೆ ಅದು ವೃದ್ಧಿ ಆಗ್ತಲೇ ಇದೆ. ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಔಲಿಯಾಗಲೆಡೆ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ನಾನು ಇತ್ತೀಚೆಗೆ ಕರ್ನಾಟಕ ವಕ್ಫ್ ಕೌನ್ಸಿಲ್ ಉಪಾಧ್ಯಕ್ಷನಾದ ನಂತರ ಹಲವಾರು ಈ ಮೆಡಿಕಲ್ ಆಕ್ಟ್ ನಮ್ಮ ವಕ್ಫ್ ಕೌನ್ಸಿಲ್ ಮುಖಾಂತರ 5 ಕೋಟಿ ರೂಪಾಯಿ ನಮ್ಮ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಸಾಹೇಬರು ಮತ್ತು ನಾವು ಕೂತ್ಕೊಂಡು ಇಲ್ಲಿನ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಇಲ್ಲಿ ಆಸ್ಪತ್ರೆಯಲ್ಲಿ ಬಿಲ್ ಜಾಸ್ತಿ ಆಗ್ತಾ ಇದೆ. ಆ ಕ್ಯಾನ್ಸರ್ ರೋಗಿಗಳು, ಕಿಡ್ನಿ ರೋಗಿಗಳು, ಹಾರ್ಟ್ ಪೇಷಂಟ್ಗಳು, ಇವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಈ ಮೆಡಿಕಲ್ ಆಡ್ ಅನ್ನು ಅಥವಾ ನಮ್ಮ ಚಿಕಿತ್ಸಾ ಏನು ವೆಚ್ಚವನ್ನು ನಮ್ಮ ವಕ್ಫ್ ಕೌನ್ಸಿಲ್ ಮುಖಾಂತರ ನಾವು ಚೆಕ್ ಹಸ್ತಾಂತರಿಸುವಾಗ ಕೆಲವು ರೋಗಿಗಳನ್ನು ಖುದ್ದಾಗಿ ನಾನು ಭೇಟಿಯಾದಾಗ ಆ ರೋಗಿಗಳ ಡಾಕ್ಟರ್ ಹೇಳ್ತಾರೆ, ವೈದ್ಯರು ಹೇಳುತ್ತಾರೆ, ರೋಗ ಏನು ಅಂತ ನಮಗೆ ಗೊತ್ತೇ ಇಲ್ಲ. ಬ್ರೈನ್ ಟ್ಯೂಮರ್ ಇರಲಿ ಅಥವಾ ಬ್ರೈನ್ಗೆ ಸಂಬಂಧಪಟ್ಟಂತಹ ಮೆದುಳು ಸಂಬಂಧವಾದಂತಹ ರೋಗಗಳು ಡಾಕ್ಟರ್ ಹೇಳ್ತಾರೆ ಏನು ಅಂತ ಗೊತ್ತೇ ಇಲ್ಲ ನಮಗೆ, ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ರಕ್ತ ಕಣಗಳಲ್ಲಿ ಏನೋ ಕೆಲವು ಅಪಶಕುನಗಳು ಮತ್ತು ರಕ್ತ ಕಣಗಳಲ್ಲಿ ಏನೋ ಒಂದು ರೋಗದ ಏನು ವ್ಯತ್ಯಾಸಗಳು ಬಂದಾಗ ಡಾಕ್ಟರ್ಗಳು ಹೇಳುತ್ತಾರೆ ನಮಗೆ ಏನು ಅಂತ ಗೊತ್ತಾಗಲ್ಲ, ಚಿಕಿತ್ಸೆ ಕೊಡ್ತೀವಿ, ನಾವೇನು ಗ್ಯಾರಂಟಿ ಹೇಳಲ್ಲ. ಅಂತ ಹಲವಾರು ರೋಗಗಳು, ಅಂತಹ ಏನು ಅಂತ ದೊಡ್ಡ ದೊಡ್ಡ ರೋಗಗಳು ಔಲಿಯಾಗಳ ದರ್ಗಾಗಳಲ್ಲಿ ಹೋಗಿ, ಔಲಿಯಾಗಳ ಸನ್ನಿಧಾನದಲ್ಲಿ ಹೋಗಿ ಆ ರೋಗ ಶಮನಕ್ಕಾಗಿ ಪ್ರಾರ್ಥನೆ ಮಾಡಿ ರೋಗ ಶಮನವಾದಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದಿದೆ. ಇದು ಆಧ್ಯಾತ್ಮಿಕವಾದಂತಹ ಶಕ್ತಿ, ಅಲ್ಲಾಹನು ಕೊಡುವಂತಹ ಶಕ್ತಿ. ಅಲ್ಲಾಹ್
ಅಲ್ಲಾಹನು ಈ ಜಗತ್ತಿನಲ್ಲಿ ಯಾರಿಗಾದರೊಂದು ಶಕ್ತಿ ಕೊಡಲು ತೀರ್ಮಾನ ಮಾಡಿದರೆ ಅದನ್ನು ಪ್ರಶ್ನಿಸಲು ನಾವು ಯಾರು? ಅದನ್ನು ಪ್ರಶ್ನಿಸಲು ನಮಗೆ ಸಾಧ್ಯನೇ ಇಲ್ಲ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಔಲಿಯಾಗಳ ಬಗ್ಗೆ ಹೇಳಿದರು, ಅಲ್ಲಾಹನು ಈ ಔಲಿಯಾಗಳ ಬಗ್ಗೆ ಹೇಳಿದರು. ನಮಗೆ ಗೊತ್ತಿದೆ ಪವಿತ್ರ ಕುರ್ಆನಲ್ಲಿ ಮರಿಯಂ ಬೀವಿ ರಲಿಯಲ್ಲಾಹು ಅನ್ಹು ನಬಿಯಾಗಿರಲಿಲ್ಲ, ಪ್ರವಾದಿಯಾಗಿರಲಿಲ್ಲ, ಒಬ್ಬ ವಲಿಯ ತಾಯಿಗಿದ್ದರು. ಅದೇ ರೀತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಪವಿತ್ರ ಕುರ್ಆನಲ್ಲಿ ನಮಗೆ ಹಲವಾರು ಉದಾಹರಣೆಗಳು, ನಿದರ್ಶನಗಳು ಔಲಿಯಾಗಳ ಕರಾಮತಿನ ಬಗ್ಗೆ ನಮಗೆ ಕಾಣಬಹುದು. ಔಲಿಯಾಗಳಿಗೆ ಕರಾಮತಿಲ್ಲ, ಔಲಿಯಾಗಳಿಂದ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವಿಲ್ಲ ಅಂತ ನಂಬುವವರು ಅವರು ಕುರ್ಆನನ್ನು ನಂಬುವಂಗಿಲ್ಲ. ಯಾಕೆಂದ್ರೆ ಪವಿತ್ರ ಕುರ್ಆನ್ ಹೇಳುತ್ತದೆ ಔಲಿಯಾಗಳಿಗೆ ಅತಿ ದೊಡ್ಡದಾದಂತಹ ಶ್ರೇಷ್ಠತೆ ಇದೆ. ಅಂತ ಔಲಿಯಾಗಲು ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವಂತಹ ಈ ಕಾಜೂರು ಉರೂಸಿನ ಸಮಾರೋಪ ಸಮಾರಂಭ ಹಲವಾರು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಹುಮಾನ್ಯರಾದ ತಂಗಲ್ರವರಿದ್ದಾರೆ ಇಲ್ಲಿ ನಾಯಕತ್ವ ಕೊಡುತ್ತಾ. ಅದೇ ರೀತಿ ಹಲವಾರು ನಾಯಕರು ಇಲ್ಲಿ ಭಾಷಣ ಮಾಡಿ ಹೋದರು. ಸಹೋದರ ಸಹೋದರಿಯರಿದ್ದಾರೆ. ಅದೇ ರೀತಿ ಲಕ್ಷಾಂತರ ಜನರು ಬಂದು ಹೋದರು ಈ ಒಂದು ವಾರದಲ್ಲಿ. ಈ ಎಲ್ಲಾ ಜನತೆಗೂ ಅದೇ ರೀತಿಯಲ್ಲಿರುವ ನಾಯಕರಿಗೂ ಹಲವಾರು ವಿಚಾರಗಳು ನಮ್ಮ ಮುಂದಿಟ್ಟರು. ಹಲವಾರು ಮುಸ್ಲಿಂ ಸಮುದಾಯಕ್ಕೆ ಸಮಸ್ಯೆಯಾದಂತಹ ಹಲವಾರು ವಿಚಾರಗಳು ಇಲ್ಲಿ ಚರ್ಚೆ ಮಾಡಲ್ಪಟ್ಟಿದೆ. ಮುಸ್ಲಿಂ ಸಮುದಾಯ ಹೌದು ಹಲವಾರು ಸಮಸ್ಯೆಗಳ ಅಗರದಿಂದ ಕೂಡಿದ್ದೇವೆ. ನಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ನಾವು ಎಲ್ಲಿ ಹೋಗಬೇಕು ಎಂಬ ಒಂದು ಗುರಿ ಇಲ್ಲದಂತಹ ಒಂದು ಸಮುದಾಯವಾಗಿ ಬಿಟ್ಟಿದ್ದೇವೆ. ಎಲ್ಲಾ ಸಂದರ್ಭದಲ್ಲೂ ನಮಗೆ ಸಮಸ್ಯೆಗಳೇ. ಹಲವಾರು ಸಮಸ್ಯೆಗಳನ್ನು ನಾವೇ ಸ್ವತಃ ತಂದಿಟ್ಟಿದ್ದೇವೆ ಮುಸ್ಲಿಂ ಸಮುದಾಯ. ಅದರೊಟ್ಟಿಗೆ ಕೆಲವು ಸಮಸ್ಯೆಗಳು ಬೇರೆ ಕಡೆಯಿಂದಲೂ ಬರುತ್ತಾ ಇದೆ. ಈ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಲ್ಲಲು, ಈ ಸಮಸ್ಯೆಗಳಿಗೆಲ್ಲ ಪರಿಹಾರವಾಗಲು, ಈ ಸಮಸ್ಯೆಗಳಿಗೆಲ್ಲ ಒಂದು ಉತ್ತಮವಾದಂತಹ ಒಂದು ಪರಿಹಾರ ನೀಡುವಂತಹ ನಾಯಕತ್ವದ ಕೊರತೆ ನಾವು ಅನುಭವಿಸ್ತಾ ಇದ್ದೇವೆ. ನಾಯಕರನ್ನು ನಾವು ನಾಯಕ ಅಂತ ಒಪ್ಪುವುದೇ ಇಲ್ಲ. ಒಬ್ಬ ಯಾವ್ದಾದ್ರು ಒಬ್ಬ ನಾಯಕ ಬಂದ್ರೆ ಆ ನಾಯಕನನ್ನು ನಾವು ಒಪ್ಪಲ್ಲ. ಇನ್ನು ನಾಯಕನು ಅಂತ ಒಪ್ಪಿಕೊಂಡವರು ತಪ್ಪುಗಳ ಮೇಲೆ ತಪ್ಪುಗಳು ಮಾಡುತ್ತಾ ಇರ್ತಾರೆ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳನ್ನು ಪರಿಹಾರ ಮಾಡಲು, ಮುಸ್ಲಿಂ ಸಮುದಾಯದ ಸಮಸ್ಯೆಗಳಿಗೆ ಒಂದು ದಿಕ್ಕು ತೋರಿಸಿ ಆ ದಿಕ್ಕಿನಲ್ಲಿ ಪರಿಹಾರವಿದೆ ಅಂತ ಹೇಳಿಕೊಡುವಂತಹ ಒಂದು ಗೈಡ್, ಒಬ್ಬ ಮಾರ್ಗದರ್ಶಿಯ ಕೊರತೆಗಳು ನಾವಿಲ್ಲಿ ನಮ್ಮ ಕರ್ನಾಟಕದಲ್ಲಿ ಎದುರಿಸುತ್ತಾ ಇದ್ದೇವೆ. ನಾನು ಹೇಳ್ತಾ ಇರೋದು ಬರೇ ಕರಾವಳಿ ಪ್ರದೇಶ ಮಾತ್ರವಲ್ಲ, ಉತ್ತರ ಕರ್ನಾಟಕದ ಹಲವಾರು ಕಡೆಗಳಲ್ಲಿ. ನಾನು ಮೊನ್ನೆ 2 ದಿವಸ ಮುಂಚೆ ದಾವಣಗೆರೆ ಮತ್ತು ಧಾರವಾಡ, ಅದೇ ರೀತಿಯಲ್ಲಿ ಬಿಜಾಪುರ, ಹಾವೇರಿ ಕಡೆಯಲ್ಲಿದ್ದೆ. ಅಲ್ಲಿನ ಮುಸಲ್ಮಾನರ ಸಮಸ್ಯೆಗಳು, ಹೈದರಾಬಾದ್ ಕರ್ನಾಟಕದಲ್ಲಿರುವ ಮುಸಲ್ಮಾನರ ಸಮಸ್ಯೆಗಳು, ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಚಾಮರಾಜನಗರದಲ್ಲಿರುವಂತಹ ಮುಸ್ಲಿಮರ ಸಮಸ್ಯೆಗಳು ಸಮಸ್ಯೆಗಳಾಗೆ ಉಳಿಯುತ್ತಾ ಇದೆ. ನಮ್ಮಂತವರು ಭಾಷಣ ಮಾತ್ರ ಹೇಳ್ತಾ ಇದ್ದಾರೆ, ಭಾಷಣಗಳು ಮಾಡ್ತಾ ಇದ್ದೀವಿ ನಾವು. ಮುಸ್ಲಿಂ ಸಮುದಾಯದ ಸಮಸ್ಯೆಗಳಾಗಿ ಉಳಿಯುತ್ತಾ ಇದೆ. ಒಂದು ಕಡೆಯಲ್ಲಿ SIR ಏನು ಮಾಡಬೇಕು ಮುಸ್ಲಿಂ ಸಮುದಾಯಕ್ಕೆ, ಯಾವುದೇ ವಿಧವಾದಂತಹ ನಾಯಕತ್ವ ಕೊಡಲು ಇಲ್ಲಿ ನಾಯಕರಿಲ್ಲ. ನಾಯಕರಾದವರು ಬೇಕಾದ ರೀತಿಯಲ್ಲಿ ಸಮುದಾಯದೊಂದಿಗೆ ಸ್ಪಂದಿಸ್ತಾ ಇಲ್ಲ. ಸಮುದಾಯಗಳ ಸಮಸ್ಯೆಗೆ ಸ್ಪಂದಿಸದೆ ಒಬ್ಬ ನಾಯಕನಾಗಲು ಸಾಧ್ಯವೇ ಇಲ್ಲ. ಇಲ್ಲಿ ಕಾಜೂರಿನ ದರ್ಗಾದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇಲ್ಲಿನ ಪದಾಧಿಕಾರಿಗಳು, ಅದೇ ರೀತಿ ಕಿಲ್ಲೂರಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಅದೇ ರೀತಿಯಲ್ಲಿ ನಮ್ಮ ತಂಗಲ್ ಮತ್ತು ಇತರ ನಮ್ಮ ಉಲಮಾಗಳು ಈ ಪ್ರದೇಶದಲ್ಲಿರುವಂತಹ ಮುಸ್ಲಿಂ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸದೆ ನಾವು ದೊಡ್ಡ ನಾಯಕರು ಅಂತ ಹೇಳಿ ಆ ನಾಯಕತ್ವದಿಂದ ಈ ಸಮುದಾಯಕ್ಕೆ ಏನು ಲಾಭವಿಲ್ಲ? ಯಾವುದೇ ಲಾಭವಿಲ್ಲ. ನಾಯಕನಾದವನು ಈ ಸಮುದಾಯದ ಬಗ್ಗೆ ಸ್ವಂತ ಕುಟುಂಬಕ್ಕೆ ಕೊಡುವ ಆ ಎಲ್ಲ ವ್ಯವಸ್ಥೆಯನ್ನು, ಕುಟುಂಬಕ್ಕೆ ಕೊಡುವ ಎಲ್ಲ ಗೌರವ ಮತ್ತು ಆ ಕುಟುಂಬದೊಂದಿಗಿರುವಂತಹ ಎಲ್ಲ ಸಂಬಂಧವು ಸಮುದಾಯದೊಂದಿಗೂ ಆ ಸಂಬಂಧವಿರಬೇಕು. ಈ ಸಮುದಾಯ ಯಾರು ಇಲ್ಲದೆ ಸಮಸ್ಯೆಗಳ, ಈಗ ನೋಡಿ ನೀವು ನಮ್ಮ ಕಿನಾರ ಅಶ್ರಫ್ ಇಲ್ಲಿ ನಮ್ಮ ವೇದಿಕೆಯಲ್ಲೇ ಇದ್ದಾರೆ. ಒಂದು ದಿವಸ ಕನಿಷ್ಠ ಪಕ್ಷ ಒಂದು 50ರಿಂದ 100 ಕಾಲ್ ಅವರಿಗೆ ಆಸ್ಪತ್ರೆಯಲ್ಲಿರುವಂತಹ ಕೆಲವರಿಗೆ ನೀವು ಸ್ವಲ್ಪ ಸಹಾಯ ಮಾಡಿ, ಆಸ್ಪತ್ರೆಯಲ್ಲಿದ್ದಾರೆ, ಬಿಲ್ ಇಷ್ಟಾಗಿದೆ, ಆಸ್ಪತ್ರೆಯಲ್ಲಿದ್ದಾರೆ, ಒಂದು ಆಂಬ್ಯುಲೆನ್ಸ್ ಬೇಕು, ಆಸ್ಪತ್ರೆಯಲ್ಲಿದ್ದಾರೆ, ಊಟದ ವ್ಯವಸ್ಥೆ ಬೇಕು, ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ವಾಹನದ ವ್ಯವಸ್ಥೆ ಬೇಕು, ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ಚಿಕಿತ್ಸಾ ವೆಚ್ಚಕ್ಕೆ ಅವರಿಗೆ ಯಾವುದೂ ಇಲ್ಲ. 50ರಿಂದ 100 ಕಾಲ್ ಒಬ್ಬ
ಅಶ್ರಫ್ ಕಿನಾರಗೆ ಬಂದಿದ್ದರೆ ಈ ವೇದಿಕೆಯಲ್ಲಿರುವ ಎಷ್ಟೋ ಜನರಿಗೆ ನಮ್ಮ ಆಸ್ಪತ್ರೆಗಳಿಂದ ನಮ್ಮ ಸಮುದಾಯದ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ಎಷ್ಟೋ ಜನರಿದ್ದಾರೆ. ಬಡವರು 10 ಲಕ್ಷ 40 ಲಕ್ಷ 50 ಲಕ್ಷ 1 ಕೋಟಿ ಅಂತ ಹೇಳಿದರೆ ಅವರೆಲ್ಲ ಹೋಗ್ಬೇಕು? ಪ್ರೀತಿಯ ಸಹೋದರಿ, ಇದೆಲ್ಲ ನಮ್ಮ ಮುಸ್ಲಿಂ ಸಮುದಾಯದ ಸರ್ವತೋಮುಖ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ನಾಯಕತ್ವ ನಮಗೆ ಬೇಕಾಗಿದೆ. ಆ ಸಮುದಾಯದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಲ್ಲಾಹ್ ನಮಗೆ ಕೊಟ್ಟಂತಹ ಒಂದು ದೌತ್ಯ, ಅಲ್ಲಾಹ್ ನಮಗೆ ಕೊಟ್ಟಂತಹ ಒಂದು ಪದವಿ, ಅದು ನಮ್ಮ ಸಮುದಾಯ ಸೇವೆಗಾಗಿ ನಾವು ಮೀಸಲಿಡಬೇಕಾಗಿದೆ. ಸಮುದಾಯಕ್ಕಾಗಿ ನಮ್ಮ ಸರ್ವಸ್ವವನ್ನು ಅದನ್ನು ಉಪಯೋಗಿಸುವಂತಹ ಪ್ರಯತ್ನ ನಾವು ಮಾಡಬೇಕಾಗಿದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸ್ವಹಾಬಿಗಳು ಕೇಳುತ್ತಾರೆ, ಅತ್ಯುನ್ನತ, ಅತ್ಯುತ್ಕೃಷ್ಟ, ಅತಿ ಶ್ರೇಷ್ಠ ಮನುಷ್ಯ ಯಾರು ಯಾ ರಸೂಲಲ್ಲಾಹ್, ಯಾರು ಅಂತ ಕೇಳಿದಾಗ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅನ್ಫೌಹುಂ ಲಿನ್ನಾಸ್, ಜನರಿಗೆ ಅತ್ಯುಪಕಾರಿ ಯಾರಿದ್ದಾನೋ, ಜನರಿಗೆ ಸಹಾಯ ಮಾಡುವ, ಅತಿ ಹೆಚ್ಚು ಉಪಕಾರ ಮಾಡುವವನು ಯಾರಿದ್ದಾನೋ ಅವನಾಗಿದ್ದಾನೆ ಒಳ್ಳೆಯ ಮುಸ್ಲಿಂ ಎಂದು ಅಶ್ರಫುಲ್ ಖಲ್ಕ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ. ನಾವು ಜನರಿಗೆ ಉಪಕಾರ ಮಾಡುವವರಾಗಿರಬೇಕು, ನಾವು ಜನರಿಗೆ ತೊಂದರೆ ಕೊಡುವವರಾಗಿರಬಾರದು, ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸುವವರಾಗಬೇಕು. ನಾವು ಈ ಸಮಸ್ಯೆಗಳಿಗೆ ಸ್ಪಂದಿಸುವುದರೊಂದಿಗೆ ನಮ್ಮ ಆಧ್ಯಾತ್ಮಿಕತೆ, ಅದೇ ರೀತಿಯಲ್ಲಿ ನಮ್ಮ ಧಾರ್ಮಿಕ ನೆಲೆಗಟ್ಟು ಅದನ್ನು ಸುಭದ್ರಗೊಳಿಸಬೇಕಾಗಿದೆ. ಔಲಿಯಾಗಳು, ಅದೇ ರೀತಿಯಲ್ಲಿ ಸ್ವಹಾಬಿಗಳು, ಇವರೊಂದಿಗಿರುವಂತಹ ಆಧ್ಯಾತ್ಮಿಕ ಶಕ್ತಿಯನ್ನು, ಆ ಶಕ್ತಿಯ ಸಹಾಯವನ್ನು ನಾವು ಪಡೆದುಕೊಳ್ಳುವುದು ತುಂಬಾ ಅಗತ್ಯವಾಗಿದೆ. ಕೆಲವರು ಹೇಳುತ್ತಾರೆ, ಯುವಕರು, ನನಗೆ ತುಂಬಾ ಅದ್ಭುತ ಆಗ್ತಾ ಇದೆ, ಈ ಜನರಲ್ಲೂ ಅದೇ ರೀತಿಯಲ್ಲಿ ಸಾಮಾಜಿಕ ಕಳಕಳಿಯಿಂದ ಹೋಗ್ಬೇಕು ಅಂತ ಹೇಳ್ತಾರೆ. ನಾನೀಗ ನನ್ನ 25 ವರ್ಷ, ನಾನು 2000ರಲ್ಲಿ ಸಾದಿಯಾದಿಂದ ಸಾದಿ ಬಿರುದು ಪಡೆದು ನಮ್ಮ ಇಲ್ಲೇ ಬೆಳ್ತಂಗಡಿಯಲ್ಲಿರುವಂತಹ ವೇಣೂರು ಉಳ್ತೂರಲ್ಲಿ ಮುದರ್ರಿಸ್ ಮತ್ತು ಖತೀಬನಾಗಿ ಸೇವೆ ಸಲ್ಲಿಸಿ 2004ರಿಂದ ನಾನು ಬೆಂಗಳೂರಲ್ಲಿದ್ದೀನಿ. ಅಂದರೆ 21 ವರ್ಷ ಈ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂತಹ ನಾನು ಎಲ್ಲ ಜನರಲ್ ವಿಚಾರಗಳನ್ನು ನೋಡಿದ್ದೇನೆ. ಅದು ಟಿವಿ ಡಿಬೇಟ್ಗಳಾಗಿರಲಿ, ರಾಜಕೀಯವಾದಂತಹ ಷಡ್ಯಂತ್ರಗಳಿರಲಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕವಾದಂತಹ ಮುಸ್ಲಿಂ ಸಮುದಾಯಕ್ಕೆ ಬಂದಂತಹ ಆ ಒಂದು ಎಲ್ಲ ಷಡ್ಯಂತ್ರಗಳನ್ನು ನೇರವಾಗಿ ನಾನು ನೋಡಿದ್ದೇನೆ. ಆ ಎಲ್ಲೂ ನಮಗೆ ಆಧ್ಯಾತ್ಮಿಕತೆ, ಅದೇ ರೀತಿಯಲ್ಲಿ ನಮ್ಮ ಧಾರ್ಮಿಕತೆ ನಮಗೆ ತೊಂದರೆ ಆಗೇ ಇಲ್ಲ. ನಮ್ಮ ಆಧ್ಯಾತ್ಮಿಕ ನಾಯಕತ್ವವನ್ನು ನಾವು ಅಂಗೀಕರಿಸುವಾಗ, ಅದೇ ರೀತಿ ನಮ್ಮ ಪರಂಪರಾಗತವಾಗಿ ಬಂದಂತಹ ವಿಶ್ವಾಸ, ಅಶ್ರಫುಲ್ ಖಲ್ಕ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸ್ವಹಾಬಿಗಳು, ಔಲಿಯಾಗಳು, ನಮ್ಮ ಇಮಾಮಿನ ಅಯಿಮ್ಮತ್ಗಳು, ಉಲಮಾಗಳು, ಇವರು ಹೇಳಿಕೊಟ್ಟಂತಹ ಆ ಸಿದ್ಧಾಂತವಲ್ಲದೆ ಬೇರೆ ಒಂದು ಸಿದ್ಧಾಂತ ಈ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ, ಈ ಜಗತ್ತಿನಲ್ಲಿ ಎಲ್ಲೂ ಯಶಸ್ವಿಯಾದಂತಹ, ವಿಜಯಗೊಂಡಂತಹ ಒಂದು ಇತಿಹಾಸದ ಯಾವುದಾದರೂ ಉದಾಹರಣೆ ನನ್ನ ಮುಂದೆ ಇಡಿ. ನಾನೊಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ಪ್ರಾಮಾಣಿಕ ಒಬ್ಬ ನಾಗರಿಕರಾಗಿ ಕೇಳ್ತಾ ಇರೋದು, ಈ ಸಾಮಾಜಿಕ ವಿಚಾರದಲ್ಲಿ ನಾವು ತೊಡಗಿಸಿಕೊಳ್ಬೇಕು, ಉರೂಸ್ ಬೇಡ, ಮೌಲಿದ್ ಬೇಡ, ಅದು ಬೇಡ, ಇದು ಬೇಡ, ಬರೇ ನಾವು ಜನರಲ್ ಇಶ್ಯೂಗಳಲ್ಲಿ ನಾವು ಸ್ಪಂದಿಸಿದರೆ ಸಾಕು ಅಂತ ಹೇಳುವವರೊಂದಿಗೆ ನಾನು ಕೇಳ್ತಾ ಇರೋದು, ಆಧ್ಯಾತ್ಮಿಕತೆ ಇಲ್ಲದೆ, ಧಾರ್ಮಿಕತೆ ಇಲ್ಲದೆ, ಇಲ್ಲಿ ಅಲ್ಲಾಹನೊಂದಿಗಿರುವಂತಹ ಭಯಭಕ್ತಿ ಮತ್ತು ಧಾರ್ಮಿಕತೆಯ ಆ ಅಡಿಗಲ್ಲಿಲ್ಲದೆ, ಆ ಬುನಾದಿ ಇಲ್ಲದೆ ಯಶಸ್ವಿಯಾದಂತಹ ಒಬ್ಬ ರಾಜನ ಅಥವಾ ಒಬ್ಬ ಇಸ್ಲಾಂ ಚರಿತ್ರೆಗಾರನ, ಇತಿಹಾಸಗಾರನೊಬ್ಬ ಚರಿತ್ರೆ, ಅಥವಾ ಇಸ್ಲಾಮಿನ ಚರಿತ್ರೆಯಲ್ಲಿ ನಾವು ತಾರೀಖ್ ಓದಿದ್ದೀವಿ, ನಮ್ಮ ಮಕ್ಕಳು ತಾರೀಖ್ ಗ್ರಂಥ ಓದಿದ್ದೇವೆ. ಆ ಗ್ರಂಥಗಳಲ್ಲಿ ಬಂದಂತಹ ಸ್ವಹಾಬಿಗಳ ಚರಿತ್ರೆ, ಖುಲಫಾಉರ್ ರಾಶಿದೀನ್ಗಳ ಚರಿತ್ರೆ, ಔಲಿಯಾಗಳ ಚರಿತ್ರೆ, ಯಾವುದಾದರೊಂದು ಚರಿತ್ರೆಯಲ್ಲಿ, ಇಸ್ಲಾಮಿನ ಯಶೋಗಾಥೆಯಲ್ಲಿ, ಇಸ್ಲಾಮಿನ ಚರಿತ್ರೆಯಲ್ಲಿ ಯಶಸ್ವಿಯ ಮೇರು ಮೆಟ್ಟಿಲು ದಾಟಿದಂತಹ ಯಾವುದಾದರೂ ಒಂದು ಮುಸ್ಲಿಂ ನಾಯಕರ ಚರಿತ್ರೆ ನೀವು ಆಧ್ಯಾತ್ಮಿಕತೆಯನ್ನು ಬಿಟ್ಟು, ಧಾರ್ಮಿಕತೆಯನ್ನು ಬಿಟ್ಟು ಅವರು ಯಶಸ್ವಿಯಾಗಿದ್ದಾರೆ ಎಂಬ ಒಂದೇ ಒಂದು ಉದಾಹರಣೆಯನ್ನು ತೋರಿಸಲು ನಮಗೆ ಸಾಧ್ಯವೇ ಇಲ್ಲ. ಸಯ್ಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬದರ್ ರಣಭೂಮಿಯಲ್ಲಿ ಅಲ್ಲಾಹನೊಂದಿಗೆ ಸುದೀರ್ಘವಾಗಿ ಸಾಷ್ಟಾಂಗವೆರಗಿದರು. ಅಲ್ಲಿ 313 ಸ್ವಹಾಬಿಗಳು ಮಾತ್ರವಿದ್ದರು. ಸಾವಿರಾರು ವಜ್ರಾಯುಧ ಸಜ್ಜರಾದಂತಹ ಸೈನಿಕರು ಅಲ್ಲಿ ತನ್ನ ಸಂಗಡಿಗರನ್ನು
ಹುಟ್ಟಡಗಿಸಲು ಸರ್ವನಾಶ ಮಾಡಲು ಬಂದಂತಹ ಆ ಶತ್ರು ಸೈನ್ಯ ಒಂದು ಕಡೆ ಇದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾತ್ರಿ ಸಂಪೂರ್ಣವಾಗಿ ಅಲ್ಲಾಹನಿಗೆ ಸುಜೂದು ಮಾಡಿ ಸಾಷ್ಟಾಂಗವೆರಗಿ ಶಿರಬಾಗಿ ಅಲ್ಲಾಹನೊಂದಿಗೆ ಅಳುತ್ತಾ ದುಆ ಮಾಡಿದರು. ಯಾ ಅಲ್ಲಾಹ್, ಇಲ್ಲಿರುವಂತಹ ಈ ಸಿಕ್ಕ ಅಲ್ಪಸಂಖ್ಯಾತ ಈ ನನ್ನ ಸಂಗಡಿಗರನ್ನು ನೀನೊಂದು ವೇಳೆ ಸರ್ವನಾಶ ಮಾಡಿದರೆ ಈ ಜಗತ್ತಿನಲ್ಲಿ ನಿನಗೆ ಆರಾಧನೆ ಮಾಡುವ, ನಿನಗೆ ಸುಜೂದು ಮಾಡುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಸಿಗಲಾರದು. ಆದ್ದರಿಂದ ಇವರನ್ನು ನೀನು ರಕ್ಷಣೆ ಮಾಡಬೇಕು, ನಮಗೆ ಯಶಸ್ವಿ ಕೊಡು. ಆಧ್ಯಾತ್ಮಿಕತೆಯಾಗಿತ್ತು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನ ಅತಿ ಶ್ರೇಷ್ಠ ಮನುಷ್ಯ. ಈ ಜಗತ್ತಿನಲ್ಲಿ ಅಂತಹ ಒಂದು ಉದಾಹರಣೆ ಒಬ್ಬ ಮನುಷ್ಯ ಎಂಬ ಆ ಉದಾಹರಣೆ ಕೊಡಲು ಬೇರೆ ಯಾವುದೇ ಒಂದು ನಾಯಕನಿಲ್ಲ. ಅಂತಹ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ ರಣಭೂಮಿಯಲ್ಲಿ ಸುದೀರ್ಘವಾದ ಸುಜೂದಿನಲ್ಲಿ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡುತ್ತಾರೆ. ಯಾ ಅಲ್ಲಾಹ್, ಈ ನನ್ನ ಸಂಗಡಿಗರನ್ನು ನೀನು ರಕ್ಷಣೆ ಮಾಡು, ನೀನು ಮಾತ್ರ ರಕ್ಷಣೆ ಮಾಡ್ಲಿಕ್ಕಿರೋದು, ಆದ್ದರಿಂದ ಅವರನ್ನು ರಕ್ಷಣೆ ಮಾಡು. ಅಲ್ಲಿನ ಆದಂ ಅಲೈಹಿಸ್ಸಲಾತು ವಸ್ಸಲಾಮರಿಂದ ಈಸಾ ಅಲೈಹಿಸ್ಸಲಾತು ವಸ್ಸಲಾಂ ತನಕವಿರುವಂತ ಎಲ್ಲಾ ಪ್ರವಾದಿಗಳ ಹೆಸರೇಳಲ್ಲಿ ದುಆ ಮಾಡುತ್ತಾರೆ. ನಂತರ ಬಂದಂತಹ ಸಯ್ಯದನಾ ಅಬೂಬಕರ್ ಸಿದ್ದೀಕ್, ಸಯ್ಯದನಾ ಉಮರ್ ಇಬ್ನ್ ಖತ್ತಾಬ್, ಸಯ್ಯದನಾ ಉಸ್ಮಾನ್ ಇಬ್ನ್ ಅಫ್ಫಾನ್, ಸಯ್ಯದನಾ ಅಲಿ ಇಬ್ನ್ ಅಬಿ ತಾಲಿಬ್, ಎಷ್ಟೋ ಯುದ್ಧಗಳು ನಡೆದಿದೆ. ಆ ಯುದ್ಧಗಳೆಲ್ಲವೂ ಅವರು ಅಲ್ಲಿ ಪ್ರಾರ್ಥನೆ ಮಾಡಿದ್ದು ಸಯ್ಯದನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಆಧ್ಯಾತ್ಮಿಕ ನಾಯಕರ ಆ ತವಸ್ಸುಲ್ ಮತ್ತು ಅವರ ಇಸ್ತಿಗಾಸ ಮಾತ್ರವಾಗಿತ್ತು. ಅವರ ಯುದ್ಧದ ವಿಜಯದ ಅತಿ ದೊಡ್ಡ ರಹಸ್ಯ ಬದ್ರ್ ಯುದ್ಧ. ಬದ್ರ್ ಯುದ್ಧದಲ್ಲಿ 313 ಸಹಾಬಿಗಳಿದ್ದರು, ಸಾವಿರಾರು ವಜ್ರಾಯುಧ ಸಜ್ಜರಾದಂತಹ ಸೈನಿಕರಿದ್ದರು. ಅಲ್ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಹಾಗೆ ಅಲ್ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸಂಪೂರ್ಣವಾದ ವಿಶ್ವಾಸವಿಟ್ಟು ಅಲ್ಲಾಹನ ಆ ಉದಾತ್ತವಾದಂತಹ ಆ ಏಕದೈವೋಪಾಸನೆಯ ಅತಿ ದೊಡ್ಡ ಹರಿಕಾರರಾಗಿ ಅಲ್ಲಾಹನೊಂದಿಗೆ ದುಆ ಮಾಡಿದರು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೊಂದಿಗೆ ಆ ಪ್ರವಾದಿಯವರೊಂದಿಗಿರುವಂತಹ ಆ ಸಂಬಂಧ ಆಳವಾದ ಸಂಬಂಧ ಮತ್ತು ಆಳವಾದ ಮಹಬ್ಬತ್, ಪ್ರೀತಿ, ಪ್ರೇಮ ಆ ಸ್ವಹಾಬಿಗಳ ಮನದಾಳದಲ್ಲಿತ್ತು. ಆದ್ದರಿಂದ ಬದರ್ ಯುದ್ಧವನ್ನು ಗೆದ್ದೆವು. ನಿಮಗೆ ಗೊತ್ತಿದೆ, ವಲಾ ತಹಿನು ವಲಾ ತಹ್ಜನು ವ ಅಂತುಮುಲ್ ಲೌನ ಇನ್ ಕುಂತುಂ ಮುಅ್ಮಿನೀನ್. ಪವಿತ್ರ ಕುರ್ಆನ್ ಹೇಳುತ್ತದೆ, ನೀವು ಬೇಜಾರಾಗಬೇಕಂತ ಅಗತ್ಯನೇ ಇಲ್ಲ, ನೀವಿಲ್ಲಿ ಯಾರಿಗೂ ಹೆದರಬೇಕಾಗಿಲ್ಲ. ಮುಸ್ಲಿಂ ಸಮುದಾಯದೊಂದಿಗೆ ಪವಿತ್ರ ಕುರ್ಆನ್ ಹೇಳುತ್ತದೆ, ನೀವಿಲ್ಲಿ ಯಾರನ್ನೂ ಭಯಪಡಬೇಡಿ, ನೀವು ಯಾರಿಗೂ ನೀವು ಬೇಜಾರಾಗಬೇಡಿ. ಅಂತುಮುಲ್ ಲೌನ್, ನೀವು ಉನ್ನತರು, ನೀವು ವಿಜಯಿಗಳು, ನಿಮ್ಮನ್ನು ಸೋಲಿಸಲು ಈ ಜಗತ್ತಿನ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಇನ್ ಕುಂತುಂ ಮುಅ್ಮಿನೀನ್, ನೀವು ಮುಅ್ಮಿನ್ಗಳಾದರೆ, ನಾವು ನಮ್ಮ ವಿಶ್ವಾಸ ದೃಢವಿದ್ದರೆ, ನಮ್ಮ ವಿಶ್ವಾಸ ಅಚಂಚಲವಾಗಿದ್ದರೆ, ಅಲ್ಲಾಹನೊಂದಿಗೆ ಮತ್ತು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಪ್ರೀತಿ, ಪ್ರೇಮ ನಮ್ಮ ಹೃದಯಾಂತರಾಳದಲ್ಲಿ ಉಕ್ಕಿ ಬಂದರೆ ನಾವು ಈ ಜಗತ್ತಿನಲ್ಲಿ ಯಾರನ್ನು ಭಯಪಡಬೇಕಾದಂತ ಅಗತ್ಯವಿಲ್ಲ. ನಾವು ಯಾರಿಗೂ ನಾವು ಯಾರ ಮುಂದೆಯೂ ಸೋಲಬೇಕಾದವರೆಲ್ಲ ಸೋತು ಇಲ್ಲ. ನಿಮಗೆ ಗೊತ್ತಿದೆ ಬದ್ರ್ ಯುದ್ಧ, ವಲಕದ್ ನಸರಕುಮುಲ್ಲಾಹು ಬಿಬದ್ರಿನ್ ವ ಅಂತುಂ ಅದಿಲ್ಲ. ಪವಿತ್ರ ಕುರ್ಆನ್ ಹೇಳುತ್ತದೆ, ನೀವು ಅಲ್ಪಸಂಖ್ಯಾತರು, ನೀವು ಮೈನಾರಿಟಿ ಆಗಿದ್ರಿ, ಆದರೂ ನಿಮ್ಮನ್ನು ನಾವು ಸಹಾಯ ಮಾಡಿದೆವು. ಅಲ್ಲಾಹನ ಹೇಳುತ್ತಾನೆ, ಅಲ್ಲಾಹನ ರಹ್ಮತಿನ ಮಲಾಯಿಕತುಗಳನ್ನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಗಳ ಸಹಾಯಕ್ಕಾಗಿ ಅಲ್ಲಾಹು ವಿನಿಯೋಗಿಸಿದನು. 313 ಸಹಾಬಿಗಳು ಸಾವಿರಾರು ವಜ್ರಾಯುಧ ಸಜ್ಜರಾದಂತಹ ಸೈನಿಕರನ್ನು ಸದೆಬಡಿದಂತಹ ಇತಿಹಾಸ ಒಂದು ಕಡೆಯಾದರೆ 185 ಕೋಟಿ ಮುಸಲ್ಮಾನರು ಈ ಜಗತ್ತಿನಲ್ಲಿದ್ದಾರೆ. 57 ಮುಸ್ಲಿಂ ರಾಷ್ಟ್ರಗಳಿವೆ. ಜಗತ್ತಿನ 30% ಆರ್ಥಿಕ ವ್ಯವಸ್ಥೆ ಇವತ್ತು ಜಗತ್ತಿನ ಮುಸಲ್ಮಾನರ ಕೈಯಲ್ಲಿದೆ. ತೈಲ ನಮ್ಮ ಕೈಯಲ್ಲಿ, ಪೆಟ್ರೋಲ್ ನಮ್ಮ ಕೈಯಲ್ಲಿ, ಡೀಸೆಲ್ ನಮ್ಮ ಕೈಯಲ್ಲಿ. ಅರಬ್ ರಾಜ್ಯವೆಂಬ ಸಂಪತ್ಭರಿತವಾದಂತಹ 23 ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳು. 57 ರಾಷ್ಟ್ರಗಳಿವೆ, ಎಲ್ಲಾ ಆಯುಧಗಳು ಇವೆ. ಆದರೂ ಇವತ್ತು ಇಸ್ರೇಲ್ ಎಂಬ ಚಿಕ್ಕ ಒಂದು ಸಣ್ಣ ಒಂದು ರಾಷ್ಟ್ರ
ರಾಷ್ಟ್ರಕ್ಕೆ ಮುಸ್ಲಿಂ ಸಮುದಾಯ ತಲೆಬಾಗುತ್ತಾ ಇದೆ, ಶರಣಾಗುತ್ತಾ ಇದೆ. ಫಲಸ್ತೀನ್ನ ನಿರಪರಾಧಿ ಮಕ್ಕಳಿಗೆ ಅವರಿಗೆ ಬೇಕಾದಂತಹ ವ್ಯವಸ್ಥೆ ಮತ್ತು ಅವರಿಗಾಗಿ ಹೋರಾಟ ಮಾಡುವಂತ, ಅವರಿಗಾಗಿ ನ್ಯಾಯಯುತವಾದಂತಹ ಹೋರಾಟ ಮಾಡಲು ಮುಸಲ್ಮಾನರು ಸಿಗ್ತಾ ಇಲ್ಲ. ಯಾವ ರಾಷ್ಟ್ರನೂ ಮುಂದೆ ಬರುತ್ತಾ ಇಲ್ಲ. ಮುಸ್ಲಿಮರು ಇವತ್ತು ಎಲ್ಲ ರೀತಿಯಲ್ಲೂ ಎಲ್ಲ ವಿಭಾಗದಲ್ಲೂ ಒಂದು ದಮನಿತ ವಿಭಾಗವಾಗಿ, ಒಂದು ಅನ್ಯಾಯಕ್ಕೊಳಗಾದಂತಹ ಒಂದು ವಿಭಾಗವಾಗಿ ಮುಸ್ಲಿಂ ಸಮುದಾಯ ಮಾರ್ಪಡುತ್ತಾ ಇದೆ. ನೀವು ಆಲೋಚನೆ ಮಾಡಬೇಕು. ಕಾಜೂರು ಉರೂಸಿಗೆ ನಾವು ಬಂದಿದ್ದೇವೆ. ಮುಸ್ಲಿಂ ಸಮುದಾಯದ ಸಮಸ್ಯೆಗಳ ಪಟ್ಟಿಗಳನ್ನು ಇಲ್ಲಿ ವೇದಿಕೆಯಲ್ಲಿ ನಾವೆಲ್ಲ ಹೇಳಿದ್ದೇವೆ. ಈ ಪಟ್ಟಿಯಲ್ಲಿ ಎಲ್ಲಿ ನಾವು ಸೋತಿದ್ದೇವೆ, ನಾವು ಎಡವಿದ್ದಲ್ಲಿ, ನಾವು ಸೋತಿದ್ದಲ್ಲಿ, ನಮ್ಮ ತಪ್ಪುಗಳಿಗೇನು ಅಂತ ನಾವು ಆಲೋಚನೆ ಮಾಡಬೇಕು. ನಾವು ಸ್ವತಃ ಆಲೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಾವೇನು ಮಾಡುತ್ತಾ ಇದ್ದೇವೆ, ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು. ರಾಜಕೀಯವಾದಂತಹ ಸ್ವಾವಲಂಬಿತನ ಬೇಕು, ಆರ್ಥಿಕವಾದಂತಹ ಸ್ವಾವಲಂಬಿತನ ಅದು ಬೇಕು. ನಾನು ಬೇಡ ಅಂತ ಹೇಳ್ತಾ ಇಲ್ಲ. ರಾಜಕೀಯವಾದಂತಹ ಸಬಲೀಕರಣ ಮುಸ್ಲಿಂ ಸಮುದಾಯಕ್ಕೆ ತುಂಬಾ ಅಗತ್ಯ. ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಅದು ಮುಸ್ಲಿಂ ಸಮುದಾಯದ ಅತ್ಯಗತ್ಯ. ಅದರೊಟ್ಟಿಗೆ ಮುಸ್ಲಿಂ ಸಮುದಾಯಕ್ಕೆ ಬೇಕಾಗಿರುವ ಅತಿ ದೊಡ್ಡ ಅಸ್ತ್ರ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಯಾಗಿದೆ. ಆ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯಿಂದ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ 74 ಯುದ್ಧಗಳು ನಡೆದವು. 74 ಯುದ್ಧಗಳು ನಡೆದವು. ಎಲ್ಲಾ ಕಡೆಯಲ್ಲೂ ಅಲ್ಲಾಹನ ಸಹಾಯ ಸಿಕ್ತು. ನಂತರ ಬಂದಂತಹ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಯುದ್ಧ ರೀತಿ ನೋಡಿದೆ. ನಂತರ ಬಂದಂತಹ ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ಅನ್ಹು, ಅದೇ ರೀತಿ ಮಾನ್ಯರಾದ ಇತ್ತೀಚಿನ ಸಲಾವುದ್ದೀನ್ ಅಯ್ಯೂಬ್, ಫಲಸ್ತೀನ್ ವಿಮೋಚನೆಗೊಳಿಸಿದಂತಹ ಸಲಾವುದ್ದೀನ್ ಅಯ್ಯೂಬಿ ಅವರ ಚರಿತ್ರೆ ನೀವು ನೋಡಿ. ಅವರೆಲ್ಲರೂ ವಿಜಯಿಯಾಗಿರೋದು, ಯಶಸ್ವಿಯಾಗಿರೋದು ಅವರಲ್ಲಿ ಆಧ್ಯಾತ್ಮಿಕತೆ ಇತ್ತು. ವಲಾ ತಹಿನು ವಲಾ ತಹಜನು ವ ಅಂತುಮುಲ್ ಅಲೌನ್ ಇನ್ ಕುಂತುಂ ಮುಅ್ಮಿನೀನ್, ಇನ್ ಕುಂತುಂ ಮುಅ್ಮಿನೀನ್ ಎಂಬ ಆ ಷರತ್ತನ್ನು ಅವರು ಪಾಲಿಸಿದ್ದರು. ನಾವದನ್ನು ಪಾಲಿಸ್ತಾ ಇಲ್ಲ. ನಾವು ಸೋಲಲು, ನಾವಿವತ್ತು ನಿರಾಯುಧರಾಗಲು, ನಾವು ಸಮಸ್ಯೆಗಳ ಗೂಡಲ್ಲಿ, ಸಮಸ್ಯೆಗಳ ಪಾತಾಳಕ್ಕೆ ತಳ್ಳಲ್ಪಡಲು ಕಾರಣವಾಗಿರುವುದೇನು ಅಂತ ಕೇಳಿದರೆ ನಾವು ಆಧ್ಯಾತ್ಮಿಕತೆಯನ್ನು ಬಿಟ್ಟವು. ನಮಗೆ ಔಲಿಯಾಗಳು ಬೇಡ, ನಮಗೆ ಉಲಮಾಗಳು ಬೇಡ, ನಮಗೆ ಸಾದಾತುಗಳ ಅಗತ್ಯವಿಲ್ಲ, ದುಆ ಬೇಡ, ಮತ್ತೇನು, ನಾವು ಹೋರಾಟಕ್ಕೆ ಧುಮುಕೋಣ. ಇದರಿಂದ ಯಾವುದೇ ವಿಧವಾದಂತಹ ಯಶಸ್ವಿ ಈ ಸಮುದಾಯಕ್ಕೆ ಸಿಗುವುದಿಲ್ಲ. ಹೋರಾಟ ಬೇಕು, ಅನ್ಯಾಯದ ವಿರುದ್ಧ ಹೋರಾಟ ಬೇಕು, ನ್ಯಾಯಯುತವಾದಂತಹ ಹೋರಾಟ ಬೇಕು, ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು, ಪ್ರತಿಭಟನೆಗಳೂ ಬೇಕು. ಅದರೊಟ್ಟಿಗೆ ನಮಗೆ ಆಧ್ಯಾತ್ಮಿಕತೆಯ ಆ ದೊಡ್ಡದಾದಂತಹ ನೆರಳು, ಆಧ್ಯಾತ್ಮಿಕ ನೆರಳು ನಮಗೆ ಬೇಕು. ಈ ಜಗತ್ತನ್ನು ಇವತ್ತು ನಿಯಂತ್ರಿಸುತ್ತಿರುವುದು ಆಧ್ಯಾತ್ಮಿಕ ಶಕ್ತಿ ಮಾತ್ರವಾಗಿದೆ. ಆಧ್ಯಾತ್ಮಿಕ ಶಕ್ತಿಯಿಂದ ಮಾತ್ರ ಈ ಜಗತ್ತು ಇಷ್ಟು ಸುಂದರವಾಗಿ ಸುಖಾಂತ್ಯವಾಗಿ ಮುಂದುವರಿಯುತ್ತಾ ಇದೆ. ಈ ಕರ್ನಾಟಕ, ನಮ್ಮ ಭಾರತ ಸೌಹಾರ್ದತೆಯ ನಾಡು, ನಮಗೆಲ್ಲರಿಗೂ ಗೊತ್ತಿದೆ. ಈ ಕಾಜೂರು ಹೇಗೆ ಸೌಹಾರ್ದತೆಯ ನಾಡಾಗಿದೆಯೋ ಅದೇ ರೀತಿ ನಮ್ಮ ಕರ್ನಾಟಕ ಸೂಫಿ ಶರಣರ ನಾಡು. ಸೂಫಿಗಳು, ಶರಣರು ಎಲ್ಲರೂ ಭುಜಕ್ಕೆ ಭುಜ ಕೊಟ್ಟು ಏನೋ ಜೀವನ ಮಾಡಿದಂತಹ ಒಂದು ಸುಂದರವಾದಂತಹ ಒಂದು ಕರ್ನಾಟಕ. ಇಲ್ಲಿ ಸೌಹಾರ್ದತೆಯ, ಸಹಬಾಳ್ವೆಯ, ಸಹಿಷ್ಣುತೆಯ ಜೀವನವನ್ನು ನಾವು ಮುನ್ನಡೆಸಬೇಕಾಗಿದೆ. ಇಲ್ಲಿನ ಹಿಂದೂ ಸಹೋದರರೊಂದಿಗೂ ಕ್ರೈಸ್ತರೊಂದಿಗೂ ಅವಿನಾಭಾವವಾದಂತಹ ಸಹಬಾಳ್ವೆಯೊಂದಿಗೆ ನಾವು ಮುಂದುವರಿಯಬೇಕಾಗಿದೆ. ಔಲಿಯಾಗಳು ನಮಗೆ ಹೇಳಿಕೊಟ್ಟಿರುವಂತಹ ಸಂದೇಶ, ಔಲಿಯಾಗಳು ಹೇಳಿಕೊಟ್ಟಂತಹ ಪಾಠ, ಔಲಿಯಾಗಳ ದಾರಿ, ಅವರ ನಡೆ ನುಡಿ ಎಲ್ಲವೂ ಸೌಹಾರ್ದತೆಯಾಗಿತ್ತು. ಯಾರೊಂದಿಗೂ ದ್ವೇಷವಿಲ್ಲ, ಯಾರಿಗೊಂದಿಗೂ ಅಸೂಯೆ ಇಲ್ಲ, ಯಾರಿಗೂ ಅನ್ಯಾಯವಿಲ್ಲ, ಯಾರಿಗೂ ಹಿಂಸೆ ಇಲ್ಲ. ಎಲ್ಲರೂ ಸಹಕಾರಿ ಮೂರ್ತಿಗಳಾಗಿ, ಸಹನಾಶೀಲರಾಗಿ, ಎಲ್ಲರಿಗೂ ದಯಾಳುಗಳಾಗಿ ಈ ಜಗತ್ತಿನಲ್ಲಿ ಜೀವನ ಮಾಡಿದ ಔಲಿಯಾಗಳ ಜೀವನ ಚರಿತ್ರೆಯಾಗಿದೆ ಇವತ್ತು ಮುಸಲ್ಮಾನರು ಜೀವನದಲ್ಲಿ ಅಳವಡಿಸಬೇಕಾಗಿರುವುದು. ಮುಸ್ಲಿಂ ಸಮುದಾಯದ ಸಮಸ್ಯೆಗಳು, ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಹಲವಾರು ಕಷ್ಟಗಳು, ಅವರ ಹಿನ್ನಡೆಗಳ ಬಗ್ಗೆ ಚರ್ಚೆ ಮಾಡುವಾಗ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಗೆ ನಾವು ಒತ್ತು ಕೊಡಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಅಲ್ಹಮ್ದುಲಿಲ್ಲಾ, ನಮ್ಮ ಕಾಜೂರು ಉರೂಸ್ ಕಾರ್ಯಕ್ರಮದ ಹಲವಾರು ಲಕ್ಷಾಂತರ ಜನರು ಇಲ್ಲಿ ಸೇರ್ತಾ ಇದ್ದಾರೆ. ಹಲವಾರು ಈ ನಮ್ಮ ಆಡಳಿತ ಸಮಿತಿಯವರು ನಿರಂತರವಾಗಿ ಸಂಪರ್ಕ ಮಾಡಿ ಎಲ್ಲಿಂದೆಲ್ಲ
ಇಲ್ಲಿ ಆರ್ಥಿಕವಾದ ವ್ಯವಸ್ಥೆಯನ್ನು ಮಾಡಲು ಸಾಧ್ಯವೋ ಅದೆಲ್ಲವನ್ನು ಎಲ್ಲೆಲ್ಲ ಓಡಿ ಬೆಲ್ಗಾಮ್ಗೆ ಹೋಗ್ತಾರೆ, ಬೆಂಗಳೂರಿಗೆ ಓಡ್ತಾರೆ, ಮಂಗಳೂರಿಗೆ ಹೋಗ್ತಾರೆ, ಎಲ್ಲೆಲ್ಲ ಸಿಗತ್ತೆ ಅಲ್ಲೆಲ್ಲ ಹೋಗಿ ಈ ಒಂದು ದರ್ಗಾ ಮತ್ತು ಈ ವಠಾರವನ್ನು, ಅದೇ ರೀತಿ ಇಲ್ಲಿನ ಈ ಕಾಜೂರನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಎಂದು ಇಲ್ಲಿನ ಕಮಿಟಿಯವರು ಅಹೋರಾತ್ರಿ ಅದಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಇವತ್ತು ಉಸ್ತುವಾರಿ ಸಚಿವರು ಇವತ್ತು ಬಂದಿದ್ದರು. ಅವರೊಟ್ಟಿಗೆ ಈಗಾಗಲೇ ನಮ್ಮ ಕಾಜೂರ್ ದರ್ಗಾದವರು ವಿಶ್ರಾಂತಿ ತಾಣಕ್ಕಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ಶಾ ಅಲ್ಲಾ ಸಚಿವರೊಂದಿಗೆ ಚರ್ಚೆ ಮಾಡಿ, ಜಮೀರ್ ಅಹಮದ್ ಅವರು ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ಮುಸ್ಲಿಂ ಸಮುದಾಯಕ್ಕೆ ಆ ರೀತಿಯಲ್ಲಿ ಕೊಡುಗೆ ದಾನಿ ಅಂತ ಮಾತ್ರವಲ್ಲ, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಏನೆಲ್ಲ ಅನುದಾನಗಳಿವೆಯೋ ಅದೆಲ್ಲವನ್ನು ಗರಿಷ್ಠವಾಗಿ ಕೊಟ್ಟು ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಪ್ರಗತಿಗಾಗಿ, ಮುಸ್ಲಿಂ ಸಮುದಾಯದ ಆರ್ಥಿಕವಾದಂತಹ ಸುದೃಢತೆಗಾಗಿ, ಮುಸ್ಲಿಂ ಸಮುದಾಯದ ಸಾಮಾಜಿಕ ಕಳಕಳಿಯೊಂದಿಗೆ ಸಾಮಾಜಿಕ ಯಶಸ್ವಿಗಾಗಿ ನಮ್ಮ ಸಚಿವರು ಅಹೋರಾತ್ರಿ ಕೆಲಸ ಮಾಡುತ್ತಾ ಇದ್ದಾರೆ. ಇನ್ಶಾ ಅಲ್ಲಾ ಇವತ್ತು ದಿನೇಶ್ ಗುಂಡೂರಾವ್ ಅವರು ಬಂದಿದ್ದರು. ನಮ್ಮ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ನಮ್ಮ ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯ ಆಧಾರದ ಮೇಲೆ ನಮ್ಮ ಜಮೀರ್ ಅಹಮದ್ ಸಾಹೇಬರೊಂದಿಗೆ ಕೂತು, ಮುಖ್ಯಮಂತ್ರಿಗಳೊಂದಿಗೆ ಕೂತು ಇಲ್ಲಿ ಏನೆಲ್ಲ ಪ್ರಗತಿ ಸಾಧ್ಯವೋ ಇನ್ಶಾ ಅಲ್ಲಾ ಆ ಗರಿಷ್ಠ ಪ್ರಯತ್ನ ಇಷ್ಟ ತನಕ ಮಾಡಿದ ಹಾಗೆ ಇನ್ಶಾ ಅಲ್ಲಾ ಮುಂದುವರಿಸಲಾಗುವುದು. ಅದರೊಟ್ಟಿಗೆ ಮೊನ್ನೆ ನಮ್ಮ ಆಡಳಿತ ಸಮಿತಿಯವರು ಬೆಲ್ಗಾಮಿಗೆ ಬಂದಿದ್ದರು. ಬೆಲ್ಗಾಮಲ್ಲಿ ಸಚಿವರೊಂದಿಗೆ ಚರ್ಚೆ ಮಾಡಿ ಶಾದಿಮಾಲ್ನ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದಾರೆ. ಇನ್ಶಾ ಅಲ್ಲಾ ಆ ವಿಚಾರವಾಗಿಯೂ ಸಚಿವರೊಂದಿಗೆ ಆವತ್ತೇ ನಾನು ಮಾತನಾಡಿದ್ದೇನೆ. ಶಾದಿಮಾಲ್ ಇಲ್ಲಿ ಬರಬೇಕು, ಶೈಕ್ಷಣಿಕ ಕೇಂದ್ರಗಳು ಬರಬೇಕು, ಅದೇ ರೀತಿ ಶಾಲಾ ಕಾಲೇಜುಗಳು ಇನ್ನೂ ಜಾಸ್ತಿ ಆಗಬೇಕು. ನಮ್ಮ ಶರಿಯತ್ ಕಾಲೇಜಲ್ಲಿ ಮುತಅಲ್ಲಿಮ್ಗಳು ಜಾಸ್ತಿ ಆಗಬೇಕು. ಶರಿಯತ್ ಕಾಲೇಜು, ದಾವಾ ಕಾಲೇಜ್ ಎಲ್ಲವೂ ಬರಬೇಕು. ಆ ರೀತಿಯಲ್ಲಿ ಇಲ್ಲಿನ ಔಲಿಯಾಗಳ ಹೆಸರಲ್ಲಿ, ಕಾಜೂರ್ ಔಲಿಯಾಗಳ ಹೆಸರಲ್ಲಿ ಇಲ್ಲಿ ಶೈಕ್ಷಣಿಕವಾದಂತಹ ಒಂದು ದೊಡ್ಡ ಚಳುವಳಿ ನಡೆಯಬೇಕು. ಅದಕ್ಕೆ ಸರ್ಕಾರದಿಂದ, ಅದೇ ರೀತಿ ವಕ್ಫ್ ಬೋರ್ಡ್ ಇಂದ, ವಕ್ಫ್ ಕೌನ್ಸಿಲ್ ನಿಂದ, ಅಲ್ಪಸಂಖ್ಯಾತರ ಇಲಾಖೆಯಿಂದ ಯಾವುದೆಲ್ಲ ಅನುದಾನಗಳು, ಯಾವುದೆಲ್ಲ ಸಹಾಯಗಳು ಮಾಡಲು ಸಾಧ್ಯವೋ ಆ ಎಲ್ಲ ಸಹಾಯಗಳು ಗರಿಷ್ಠ ಮಟ್ಟದಲ್ಲಿ ಮಾಡಲು ನಾನು ಎಲ್ಲಾ ವಿಧದಲ್ಲೂ ನಿಮ್ಮೊಟ್ಟಿಗೆ ಇದ್ದೇನೆ ಎಂದು ಹೇಳುತ್ತಾ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.